ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಶಾಸಕ ಸತೀಶ್ ಸೈಲ್ ಪುತ್ರಿಗೆ ಫೆಮಿನಾ ಮಿಸ್ ಇಂಡಿಯಾ ಕಿರೀಟ ದೊರೆತಿದೆ. ಮೊದಲಿಂದಲೂ ಕೂಡ ಚಿಕ್ಕ ವಯಸ್ಸಿಂದಲೂ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿದ್ದಂತಹ ಆಕೆ ಸಾಧ್ವಿ ಸೈಲ್ ಈಗ ಫೆಮಿನಾ ಮಿಸ್ ಇಂಡಿಯಾ ಕಿರೀಟಕ್ಕೆ ಪಾತ್ರರಾಗಿದ್ದಾರೆ. ಶಾಸಕ ಸತೀಶ್ ಸೈಲ್ ಅವರ ಪುತ್ರಿ ಫೆಮಿನಾ ಮಿಸ್ ಇಂಡಿಯಾ ಅವಾರ್ಡ್ ಅನ್ನು ಪಡ್ಕೊಂಡಿದ್ದಾರೆ. ಗೋವಾ ರಾಜ್ಯವನ್ನು ಪ್ರತಿನಿಧಿಸಿದರು ಸತೀಶ್ ಸೈಲ್ ಅವರ ಪುತ್ರಿ ಸಾಧ್ವಿ ಸೈಲ್. 61ನೇ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಈಗ ಅವರು ಜಯ ಗಳಿಸಿದ್ದಾರೆ. 30 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಫೆಮಿನಾ ಮಿಸ್ ಇಂಡಿಯಾ ಪಟ್ಟವನ್ನು ಪಡ್ಕೊಂಡಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಮಾಡೆಲಿಂಗ್ನಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದರು. ಹಲವು ಮಾಡೆಲ್ ಶೋಗಳಲ್ಲಿ ಛಾಪುವನ್ನು ಮೂಡಿಸಿದರು ಸಾಧ್ವಿ. ಅಷ್ಟೇ ಅಲ್ಲ, ಕೆಲವೊಂದು ರಿಯಾಲಿಟಿ ಶೋಗಳಲ್ಲೆಲ್ಲ ಕಾಣಿಸ್ಕೊಂಡಿದ್ರು ಅವರು ಈ ಹಿಂದೆ ಎಲ್ಲ. ಸೊ ಈಗ ಫೆಮಿನಾ ಮಿಸ್ ಇಂಡಿಯಾ ಕಿರೀಟ ಅವರ ಮುಡಿಗೇರಿ. ನೋಡಿ, ಅವರು ಗೋವಾ ರಾಜ್ಯವನ್ನು ಪ್ರತಿನಿಧಿಸಿದರೂ ಕೂಡ ಆಕೆ ಮೂಲತಃ ಕರ್ನಾಟಕದವರು, ಕಾರವಾರದವರು. ನಮ್ಮ ಕಾರವಾರದ ಶಾಸಕ ಸತೀಶ್ ಸೈಲ್ ಅವರ ಪುತ್ರಿ ಸಾಧ್ವಿ ಸೈಲ್. ಹಾಗಾಗಿ ಖಂಡಿತವಾಗಿ ಖುಷಿ ಪಡುವಂತಹ ವಿಚಾರ. ಫೆಮಿನಾ ಮಿಸ್ ಇಂಡಿಯಾ ಕಿರೀಟವನ್ನು ಧರಿಸಿರ್ತಕ್ಕಂಥದ್ದು ಕನ್ನಡದ್ದು, ಅದು ಬಹಳ ಮುಖ್ಯವಾದಂತಹ ವಿಚಾರ. ಹೀಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಓದಿನಲ್ಲೂ ಬಹಳ ಮುಂದು, ಜೊತೆಗೆ ಮಾಡೆಲಿಂಗ್ನಲ್ಲೂ ಕೂಡ ವಿಪರೀತವಾದಂತಹ ಆಸಕ್ತಿ. ಹಲವಾರು ಮಾಡೆಲ್ ಶೋಗಳಲ್ಲಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಈಗ ಫೆಮಿನಾ ಮಿಸ್ ಇಂಡಿಯಾ ಈ ಕಾಂಪಿಟೇಷನಲ್ಲಿ 30 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಫೆಮಿನಾ ಮಿಸ್ ಇಂಡಿಯಾ ಪಟ್ಟವನ್ನು ಆಕೆ ಪಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಸತೀಶ್ ಸೈಲ್ ಅವರೇನಾದ್ರು ಪ್ರತಿಕ್ರಿಯೆಗೆ ಸಿಕ್ಕಿದ್ರ? ಮತ್ತೆ ಈ ಸಾಧ್ವಿ ಸೈಲ್ ಈಕೆ ಯಾವ ರೀತಿ ತಮ್ಮನ್ನು ತಾವು ಮಾಡಲಿಂಗ್ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ರು ಅಂತ? ಮಾಡ್ಲಿಂಗ್ ಲೋಕದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಆಕೆ ಗೋವಾದಲ್ಲಿ ನೆಲೆಸಿದ್ಲು. ಗೋವಾದಿಂದಲೇ ಆಕೆ ಆಯ್ಕೆ ಆಗಿರುವಂತದ್ದು ಸದಸ್ಯರ ಪುತ್ರಿ ಅವರು. ಎರಡನೇ ಪುತ್ರಿ, ಮೊದಲು ಹಿರಿಯ ಪುತ್ರಿ ಅವಳಿಗೆ. ಸೊ ಮಾಡೆಲಿಂಗ್ ಲೋಕದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಹಿಂದೆ ಕೇರಳದಲ್ಲಿ ನಡೆದಂತಹ ರ್ಯಾಂಬಾಕ್ ಮೇಲೂ ಕೂಡ ಹೆಸರು ಮಾಡಿದ್ಲು. ಅದರ ನಂತರದಲ್ಲಿ ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ ಒಂದು ಸ್ಪರ್ಧೆಯನ್ನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆಕೆ ಆ ಸ್ಪರ್ಧೆಗೆ ತಯಾರಿಯನ್ನ ನಡೆಸಿದ್ರು. ಇದೀಗ ಈಕೆಯ ಸಾಧನೆ ನಿಜವಾಗ್ಲೂ ಒಂದು ಶ್ಲಾಘನೆ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಮಿಸ್ ಇಂಡಿಯಾ ಆಗಿ ಹೊರಹೊಮ್ಮಿರುವಂತದ್ದು ಒಂದು ಉತ್ತರ ಕನ್ನಡ ಜಿಲ್ಲೆಗೂ ಹಾಗೆ ಗೋವಾ ರಾಜ್ಯಕ್ಕೂ ಒಂದು ಹೆಸರು ತಂದಿರುವಂತದ್ದು. ಯಾಕಂದ್ರೆ ಈಕೆ ಗೋವಾದ ಮೂಲಕವೇ ಈಕೆ ಗೋವಾನ ಪ್ರತಿನಿಧಿಸಿ ಆಯ್ಕೆ ಆಗಿರುವಂತದ್ದು ಅರವಿಂದ್. ಇದರ ನಂತರ ತಾನು ಆಯ್ಕೆ ಆಗಿದ ನಂತರದಲ್ಲಿ ಗೆಲುವನ್ನ ಏನು ಕಾಣ್ತಾರೆ, ಅದರ ನಂತರದಲ್ಲಿ ತಂದೆಯನ್ನ ಆಕೆ ವಿಡಿಯೋ ಕಾಲ್ ಮೂಲಕ ಒಂದು ತಾನು ಗೆದ್ದಿರೋದ್ರ ಬಗ್ಗೆ ಹೇಳಿಕೊಂಡಿರುವಂತದ್ದು. ಇನ್ನು ಸತೀಶ್ ಅವರು ಬೆಂಗಳೂರಿನಿಂದ ಅವರು ಇರೋದ್ರಿಂದಾಗಿ ಈಗ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಆದ್ರೆ ಒಂದು ಕಾರವಾರದ ಹುಡುಗಿ ಇವತ್ತು ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಆ ಕಾರವಾರ ಜನರ ಜೊತೆಗೆ ಇಡೀ ಜಿಲ್ಲೆಯ ಜನರು ಕೂಡ ಒಂದು ಹೆಮ್ಮೆ ಪಡುವಂತದ್ದಾಗಿರುವಂತದ್ದು ಅರವಿಂದ್. ರೈಟ್, ಥ್ಯಾಂಕ್ ಯು ನವೀನ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.